ಈಗಾಗಲೇ ಮಂಡ್ಯದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದೇ ಸಂದರ್ಭದಲ್ಲಿ ಇಂದು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ನಾನ್ ಸ್ಟಾಪ್ ವಿದ್ಯುತ್ ಪೂರೈಕೆ ಆಗಬೇಕು ಅನ್ನುವಂತಹ ಪತ್ರವೊಂದನ್ನು ಬರೆದಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಅನಿಯಮಿತ ವಿದ್ಯುತ್ ಪೂರೈಕೆ ಆಗಬೇಕು, ನಾನ್ ಸ್ಟಾಪ್ ವಿದ್ಯುತ್ ಪೂರೈಕೆ ಆಗಬೇಕು ಅನ್ನುವಂಥದ್ದನ್ನು SP ಅವರು ಈ ಸೂಚನೆಯನ್ನು ನೀಡಿರತಕ್ಕಂಥದ್ದು. ಈ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಕಡಿತ ಆಗಬಾರದು ಅನ್ನುವುದನ್ನು ಇವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತ್ಯೇಕ ಜನರೇಟರ್ ವ್ಯವಸ್ಥೆ ಬೇಕಾದರೂ ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಅವರು ಈ ಒಂದು ಪತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು. ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಮಂಡ್ಯದ SP ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರ್ ಅವರ ನಾಮಪತ್ರ ಸಲ್ಲಿಕೆಗಾಗಿ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳಬಾರದು ಅನ್ನುವಂಥದ್ದನ್ನು ಈ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂತಹದ್ದು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಈ ಒಂದು ಚೆಸ್ಕಾಂನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ಈ ಪತ್ರವನ್ನು ಬರೆದಿದ್ದಾರೆ. ಮಾನ್ಯ HD ಕುಮಾರಸ್ವಾಮಿಯವರು 25/3/2019 ಬೆಂಗಳೂರಿನಿಂದ ಹೊರಟು ಮಂಡ್ಯ ತಲುಪಿ ಮಂಡ್ಯ ಲೋಕಸಭಾ ಚುನಾವಣೆಯ JDS ಅಭ್ಯರ್ಥಿಯಾದ ಶ್ರೀ ನಿಖಿಲ್ ಕುಮಾರಸ್ವಾಮಿರವರು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ವಾಪಸ್ ಬೆಂಗಳೂರಿಗೆ ತಲುಪಲಿದ್ದಾರೆ. ಮೇಲ್ಕಂಡ ಪ್ರವಾಸದ ಸಮಯದಲ್ಲಿ ಮಂಡ್ಯ ನಗರದಲ್ಲಿ ಆ ದಿನದಂದು ಅನಿಯಮಿತ ವಿದ್ಯುತ್ ಸರಬರಾಜು ಅವಶ್ಯಕತೆ ಇರುತ್ತದೆ ಅನ್ನುವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿಗೆ ಪೂಜೆ ಸಲ್ಲಿಸಿ ವಾಪಸ್ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೊರಗಡೆ ಬರ್ತಾ ಇದ್ದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಮಂಡ್ಯದ SP ಬರೆದಿರುವಂತಹ ಪತ್ರ, ಚೆಸ್ಕಾಂಗೆ ಬರೆದಿರತಕ್ಕಂತಹ ಪತ್ರವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗೆ ಮಂಡ್ಯದಲ್ಲಿ ಈ ಒಂದು ಪವರ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆಯಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದ್ದೇ ಇದೆ. ಸ್ವಲ್ಪ ನಾವೇ ಹೊಂಟೋಗ್ಬಿಡ್ತೀವಿ ಸರ್. ಹಿಂದೆ ತಗೊಳ್ಳಿ ಸರ್, ದೂರ ತಗೊಳ್ಳಿ, ದೂರ ತಗೊಳ್ಳಿ ಹೋಯ್ತೀವಿ. ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಅನಿತಾ ಕುಮಾರಸ್ವಾಮಿಯವರು ಕೂಡ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿಗೆ ಪೂಜೆ ಸಲ್ಲಿಸಿ ವಾಪಸ್ ಆಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ತಮ್ಮ ಪುತ್ರನ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಪತಿ ಪತ್ನಿ ಜೊತೆಯಾಗಿ ಆಗಮಿಸಿದ್ದಾರೆ. ತಮ್ಮ ಪುತ್ರನ ಜೊತೆಗೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಇವತ್ತು ನಾಮಪತ್ರ ಸಲ್ಲಿಕೆಗೆ ಬಹಳ ದೊಡ್ಡದಾದಂಥ ಅರೇಂಜ್ಮೆಂಟ್ಸನ್ನು ಇವತ್ತು JDS ಕೂಡ ಮಾಡಿಕೊಂಡಿರತಕ್ಕಂಥದ್ದು. ಮನಕೇರಿ ಶಶಿ ಅವರೇ, ತಾವೇನು ಹೇಳ್ತೀರಿ? ಈಗಾಗಲೇ ಮಂಡ್ಯದಲ್ಲಿ SP ಅವರು ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಇದೆ. ಈಗ ಬಹುಶಃ ನೀವೇ ತೋರಿಸಿದ್ರಿ, ಪ್ರಥಮವಾಗಿ ಅವರು ಅಧಿಕಾರವನ್ನು ದುರ್ಬಳಕೆ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಇದೊಂದು ನಿದರ್ಶನ. ಇದೊಂದೇ ಅಲ್ಲ, ಬಹುಶಃ ಸುಮಲತಾಕ್ ಅವ್ರ ಕ್ಯಾಂಡಿಡೇಟ್ ಮಂಡ್ಯದಲ್ಲಿ ಅಭ್ಯರ್ಥಿ ಘೋಷಣೆ ಆಗ್ತಾವಿಂದನು ಅವ್ರ ಅಧಿಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊತಾನೆ ಇದ್ದಾರೆ. ಸೊ ನಾವು ನಾಮಿನೇಷನ್ ಫೈಲ್ ಮಾಡಿದಾಗ ಇಡೀ ಮಂಡ್ಯ ಜಿಲ್ಲೆ ಕೇಬಲ್ ಕಟ್ ಮಾಡಿಸಿದ್ರು. ಸೊ ಇವರು ನಾಮಿನೇಷನ್ ಫೈಲ್ ಮಾಡುವಾಗ ಅದೇ ಮುಖ್ಯಮಂತ್ರಿ ಎಲ್ಲರಿಗೂ ಪವರ್ ಇರಬೇಕು ಅಂತ SP ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಅಧಿಕಾರ ದುರ್ಬಳಕೆ ಹೇಗಾಗ್ತಾ ಇದೆ ಅಂದರೆ ಮಂಡ್ಯ ನಿದರ್ಶನ. ಈಗ ಇವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಬಹುಶಃ ಈ ಸೋಲಿನ ಭೀತಿ ಆವರಿಸ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಈ ಯಾವಾಗ ನಾವು ಸುಮಲತಾಕ್ ಅವರು ಜನ ಅವರೇನು ಚುನಾವಣೆಗೆ ಬರ್ತೀನಿ ಅಂತ ಏನು ಹೇಳಿಲ್ಲ, ನಾವು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ವಾಭಿಮಾನಿ ಮಂಡ್ಯ ಜಿಲ್ಲೆಯವರು ಅವರೆಲ್ಲರೂ ಬಂದು ಅವ್ರ ಮನೆಗೆ ಬಂದು ಅಪ್ರೋಚ್ ಮಾಡಿದ್ವಿ. ಕಾಂಗ್ರೆಸ್ಸು ಮಂಡ್ಯದಲ್ಲಿ ದುಸ್ಥಿತಿಲಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿನೂ ಇಲ್ಲ, ಒಬ್ಬ MLC ಇಲ್ಲ, ಒಬ್ಬ MLA ಇಲ್ಲ, ಒಬ್ಬ MP ಇಲ್ಲ. ಸೊ ನಮಗೆಲ್ಲರಿಗೂ ಶಕ್ತಿ ತುಂಬ್ದಂಗೆ ಆಗುತ್ತೆ. ಸೊ ಈಗಾಗಲೇ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ಹೋದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆನೇ ಮರ್ತ್ಕೊಂಡ್ಬಿಟ್ಟಿದ್ದೀವಿ. ನಾವು ಮೈತ್ರಿ ಅಭ್ಯರ್ಥಿ ಈ ಚುನಾವಣೆಯಲ್ಲಿ ನಾವು ಪಕ್ಷದ ಏನಾದರೂ ಹಸ್ತನ ಮರ್ತ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರು ಈ ಸಲ ನಿಮ್ಮ ಪಕ್ಷ ಸಿಂಬಲ್ ಏನಿಲ್ಲ ಅಲ್ಲಿ. ಈ ಸಲ ನಾವು ಫಸ್ಟ್ ಅಪ್ರೋಚ್ ಮಾಡಿದ್ದು ಪಕ್ಷದಿಂದ ಕೊಡಿ ಅಂತ ಅಪ್ರೋಚ್ ಮಾಡಿ ನಾವೆಲ್ಲ ವರಿಷ್ಠರೆಲ್ಲ ಪಕ್ಷದಿಂದ ಕೊಡಿ ಅಂತ ಕೇಳ್ಕೊಂಡ್ವಿ. ಪಕ್ಷ ಏನು ಮಾಡ್ತು,
ನೀವೆಲ್ಲ 7 JDS ಗೆದ್ದಿದ್ದಾರೆ, ಅದು ಭದ್ರಕೋಟೆ ಅಂತ ಅವರೇ ತೀರ್ಮಾನ ಮಾಡಿಬಿಟ್ರು. ಜನಗಳ ನಾಡಿ ಮಿಡಿತ ಏನು ಅಂತೇಳಿ ಒಂದು ಮೀಟಿಂಗ್ ಮಾಡಿಲ್ಲ. ಮಂಡ್ಯದೊಳಗಡೆ ಒಂದು ಮೀಟಿಂಗ್ ಮಾಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಇದ್ದೀರಾ, ಬದುಕಿದ್ದೀರಾ ಇಲ್ವಾ ಅಂತೇಳಿ ಒಂದು ಮೀಟಿಂಗ್ ಮಾಡಿಲ್ಲ. ಸೊ ಏನು ಮಾಡಿದ್ರು, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ಅವರೇ ಡಿಸೈಡ್ ಮಾಡಿಬಿಟ್ಟು ಟಿಕೆಟು ಕೊಟ್ಬಿಟ್ರು. ಟಿಕೆಟ್ ಕೊಟ್ಕೊಳ್ಳಿ, ಸಂತೋಷ. ಮೈತ್ರಿ ಧರ್ಮ ಅವ್ರಿಗೆ ಮಾತ್ರ ಮೇಲ್ಮಟ್ಟದಲ್ಲಿ ಮಾತ್ರ ಮೈತ್ರಿ ಧರ್ಮ ಪಾಲನೆ ಆಗಬೇಕು. ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರ ಕತೆ ಮೈತ್ರಿ ಧರ್ಮ ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಈಗ 9 ತಿಂಗಳಿಂದ ಮೈತ್ರಿ ಧರ್ಮ ಪಾಲನೆ ಮಾಡದೇ ಇರೋದಕ್ಕೆ ನಾವು ರುಚಿಗೆದಿರೋದು. ಅವರೇನಾದ್ರು ಮೈತ್ರಿ ಧರ್ಮ ಪಾಲನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡಿದ್ರೆ ನಾವೆಲ್ಲ ರೊಚ್ಚಿಗೆ ಹೇಳ್ಬೇಕಾದಂಥ ಅವಶ್ಯಕತೆ ಇರಲೇ ಇಲ್ಲ. ಖಂಡಿತ ಶಿಶಿಯವರೇ, ಮಾಡ್ತೀನಿ ನಾನು ನಿಮ್ಮ ಜೊತೆಗೆ ಚರ್ಚೆಯನ್ನು ನಾವು ಮುಂದುವರ್ಸೋಣ. ನಾಗೇಂದ್ರ ಪ್ರಸಾದ್ ಅವ್ರ ಜೊತೆಗೆ ಮಾತಾಡ್ತೀನಿ ಇದರ ಬಗ್ಗೆ. ಪ್ರಸನ್ನ ಕುಮಾರ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ.